ಈ ದೇಶದಲ್ಲಿ ಯಾವ್ದಾದ್ರು ಮಹಿಳಾ ವಿರೋಧಿ ಪಾರ್ಟಿ ಇತ್ತಂದ್ರೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಾರ್ಟಿ. ಅವತ್ತು ಮನಮೋಹನ್ ಸಿಂಗ್ ಅವ್ರು ತಂದಿದ್ದ ಬಿಲ್ ಹಂಗಂದ್ರೆ ಇವತ್ತೇ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು. ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ನಿಮ್ಮ ಸಹಾನುಭೂತಿ ಅನುಕಂಪ ಎಲ್ಲ ನಾಟಕ ಅನ್ನುವಂಥದ್ದನ್ನ ಇಡೀ ದೇಶಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ತೋರಿಸ್ಕೊಡ್ತೀವಿ. ನರೇಂದ್ರ ಮೋದಿ ಅವರು ಜಾದೂಗಾರ ಅಂತ ಹೇಳಿ ಜಾದೂಗಾರ ಮಾಡುವಂಥದ್ದಲ್ಲ. ನಿಮ್ಮ ಕೈಯಾಗ ಆಗ್ಲಾರ್ದನ್ನ ಇವತ್ತು ನರೇಂದ್ರ ಮೋದಿ ಅವರು 2014ರಿಂದ ಇವತ್ತು 2026ವರೆಗೆ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಗಮನಿಸಿದ್ರೆ ಯಾವ ರೀತಿ ಜಾದೂ ಮಾಡ್ಯಾರ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ನೀವು ಆರ್ಟಿಕಲ್ 370 ಕಾಶ್ಮೀರದಿಂದ ತೆಗೆದಾಕಿದ್ರೆ ದೇಶದಲ್ಲಿ ರಕ್ತದ ನದಿ ಹರಿತೈತೆ ಅಂದ್ರೆ ಏನಾಯ್ತಾ ನೋಡಿ. 100% ಕಾಂಗ್ರೆಸ್ಸಿನ ಮುಖವಾಡಿ ಇವತ್ತು ಕಳಚಿಬಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನರೇಂದ್ರ ಮೋದಿ ಕನಸಿನ ಶೇಕಡ 33% ಮಹಿಳಾ ಮೀಸಲಾತಿ ನಿನ್ನೆ ಏನು ಫೇಲ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆ ಮಾತಾಡಲಿಕ್ಕೆ ಸೆಂಟ್ರಲ್ ಕ್ಷೇತ್ರದ ಶಾಸಕರಿದ್ದಾರೆ, ಮಾತಾಡಿಸ್ತೇನೆ. ಸರ್, ನಿನ್ನೆ ಸರ್ ಮಹಿಳಾ ಮೀಸಲಾತಿ ಫೇಲ್ ಆಗಿರ್ತಕ್ಕಂಥದ್ದು ಏನು ತಮ್ಮ ರಿಯಾಕ್ಷನ್ ಸರ್? ನೋಡಿ, ಒಂದು ಈ ದೇಶದಲ್ಲಿ ಬಹು ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಅಂತ ಇರಬೇಕು ಮತ್ತು ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಮಾತೆಯರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಇಟ್ಕೊಂಡು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಹಳ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಮತ್ತು ದೇಶದ ದಿಕ್ಕನ್ನು ಬದಲಿಸ್ತಕ್ಕಂಥ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು 33% ಮಹಿಳೆಯರಿಗೆ ರಿಸರ್ವೇಷನ್ ಮಾಡಬೇಕಂತಕ್ಕಂಥ ಬಿಲ್ಲನ್ನು ತಂದಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸಾಕಷ್ಟು ಚರ್ಚೆಗಳು ಕೂಡ ಡಿಬೇಟ್ ಮಾಡಿರ್ತಕ್ಕಂಥದ್ದು ವಿಪಕ್ಷಗಳ ಒಂದು ಆರೋಪ ಇರ್ತಿತ್ತು, ನಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ಅಂತ ಹೇಳ್ತಾಯಿದ್ರು. ಆದರೆ ಚರ್ಚೆಗೂ ಕೂಡ ಸಂಪೂರ್ಣ ಅವಕಾಶ ಕೊಟ್ಟ ಮೇಲೂ ಕೂಡ ಇವತ್ತು ಬಿಲ್ಲು ಫೇಲ್ ಆಗಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಗಳು ಮಾಡಿದ್ದಾವೆ ಮತ್ತು ಇಂಡಿ ಒಕ್ಕೂಟ ಮಾಡಿದ್ದಾರೆ. ಹಾಗಾದರೆ ನಾನು ಇವತ್ತು ತಮ್ಮ ವಾಹಿನಿ ಮುಖಾಂತರ ಕೇಳೋಕ್ಕೆ ಇಚ್ಛೆಪಡ್ತೀನಿ, ಯಾವ ಕಾಂಗ್ರೆಸ್ ಆಗಲಿ ಅಥವಾ ಇಂಡಿ ಘಟಬಂಧನದ ಅನೇಕ ಪಾರ್ಟಿಗಳಾಗಲಿ ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಮಹಿಳೆಯರ ಪರವಾಗಿದ್ದೇವೆ ಅಂತಕ್ಕಂಥ ಭಾಷಣವನ್ನು ಜಗಜ್ಜಾಹಿರ್ ಭಾಷಣ ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ. ಯಾವಾಗ ನಿಜವಾಗ್ಲೂ ಕೂಡ ಈ ದೇಶದ ಮಹಿಳೆಯರಿಗೆ, ನಾರಿ ಶಕ್ತಿಗೆ, ತಾಯಂದಿರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಹಿನ್ನಡೆಯನ್ನು ಉಂಟು ಮಾಡೋದಂತ ನೋಡಿದರೆ ಇವರೆಲ್ಲ ಇಂಡಿ ಘಟಬಂಧನ ಮತ್ತು ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಮಹಿಳೆಯರ ವಿರೋಧಿ, ಈ ದೇಶದಲ್ಲಿ ಯಾವುದಾದ್ರೂ ಮಹಿಳಾ ವಿರೋಧಿ ಪಾರ್ಟಿ ಇತ್ತಂದರೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಾರ್ಟಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ಪ್ರಮುಖವಾಗಿ ಸರ್, ಬೆಂಗಳೂರಲ್ಲಿ ಜಿ ಪರಮೇಶ್ವರ್ ಹೇಳ್ತಾರೆ ಕಾಂಗ್ರೆಸ್ ಯಾವಾಗಲೂ ಮಹಿಳೆಯರ ವಿರೋಧವಿಲ್ಲ ಅಂದರೆ ಈ ಮಸೂದೆ ಮನಮೋಹನ್ ಸಿಂಗ್ ಅವರು ಇದ್ದಾಗನ ತಂದಿದ್ವಿ, ಇವಾಗ ಅದನ್ನು ತರುವಂಥ ಸಂದರ್ಭ ಸರಿ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಮನಮೋಹನ್ ಸಿಂಗ್ ಇದ್ದಾಗ ತಂದಿದ್ದು ಅಂತಂತಂದ್ರೆ ಅವಾಗ ಯಾಕೆ ಪಾಸ್ ಮಾಡಲಿಲ್ಲ? ನಿಮಗೇನು ಸಮಸ್ಯೆ ಇತ್ತು? ಈಗ ಈ ರೀತಿಯಾಗಿ ನಾವು ಸುಮ್ಮನೆ ವಿನಾಕಾರಣ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕೋದು ಅಥವಾ ಹಾರಿಕೆ ಉತ್ತರಗಳನ್ನು ಕೊಡೋದ್ರಿಂದ ಆಗಂಗಿಲ್ಲ. ಆಯಿತು, ಮನಮೋಹನ್ ಸಿಂಗ್ ಅವರು ತಂದಿದ್ರು ಅಂತಂದ್ರೆ ಈಗ ನರೇಂದ್ರ ಮೋದಿಯವರು ಅದೇ ಬಿಲ್ ಆಯ್ತು ನೀವು ಹೇಳ್ತೀರಿ ನಿಮ್ಮ ಪ್ರಕಾರ ಹೋದ್ರೆ ಇವತ್ತು ಬಿಲ್ ತಂದಾರ ಅಂತ ಹೇಳ್ತೀರಿ. ಬಿಲ್ ತಂದ್ಮ್ಯಾಗ ಅವತ್ತು ಮನಮೋಹನ್ ಸಿಂಗ್ ಅವ್ರು ತಂದಿದ್ದು ಬಿಲ್ಲನ್ನು ಹಂಗಂದ್ರೆ ಇವತ್ತೇ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು. ಸಮಯದಲ್ಲಿ ಸರಿ ಇಲ್ಲ ಅಂತನಕ್ಕೆ ಸಮಯನೇ ಅದಕ್ಕೆ ಮುಹೂರ್ತ ನೋಡಿ ಇಡಬೇಕಾಗತ್ತಾ? ಎನಿ ಟೈಮ್ ತಂದಾರ, ವಿಶೇಷ ಅಧಿವೇಶನ ಕರೆದಾರ, ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ನಿಮ್ಮ ಸಹಾನುಭೂತಿ ಅನುಕಂಪ ಎಲ್ಲ ನಾಟಕ ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ತೋರಿಸ್ಕೊಡ್ತೀವಿ. ಇವತ್ತು ಇವರೆಲ್ಲ ಕೇವಲ ನಾಟಕ ಮಾಡುವಂಥವ್ರು, ಮುಂದೆ ಹೇಳೋದೊಂದು ಮಾಡೋದೊಂದು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಇವತ್ತೇನು ನಿನ್ನೆ ದಿವಸ ವಿಫಲ ಆಯಿತು ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಘಟಬಂಧನಗಳನ್ನು ಹೊರೋದಂಥದ್ದಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ದೇಶದ ತಾಯಂದರು, ನಾರಿ ಶಕ್ತಿ ಏನನ್ನುವಂಥದ್ದು, ಆ ಶಕ್ತಿ ಏನನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ತಿಳಿಸುವಂಥದ್ದು 100% ಆಗುತ್ತೆ. ಅಂದರೆ ಮಹಿಳಾ ಮೀಸಲಾತಿಗೆ ನಮ್ಮದೇಂತ ಅಬ್ಜೆಕ್ಷನ್ ಇಲ್ಲ, ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾರೆ, ಅದ್ರ ಜೊತೆಗೆ ತಂದಿರೋದು ವಿರೋಧ ಇಲ್ಲ. ನೋಡಿ, ಇವತ್ತು ಲೋಕಸಭೆ ಅಧಿವೇಶನ ಇವತ್ತು 3 ದಿವಸ ವಿಶೇಷ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚರ್ಚೆ ಇತ್ತು. ಸಿದ್ದರಾಮಯ್ಯನವ್ರದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಏನಿತ್ತು, ಆಮೇಲೆ ದಕ್ಷಿಣ ಭಾರತದಲ್ಲಿ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದರು. ಮೊನ್ನೆ ದಿವಸ ಸೆಷನ್ ನಡೆದಂಥ ಸಂದರ್ಭದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ಅಂಕಿಅಂಶಗಳ ಸಮೇತ ಇವತ್ತದು ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಇನ್ಕ್ಲೂಡಿಂಗ್ ಗೋವಾ ಹಿಡ್ಕೊಂಡು ಏನೇನಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಬಂದ ಮೇಲೆ ಇವತ್ತಿನ ಮಟ್ಟ ಏನು ಡಿಲಿಮಿಟೇಷನ್ ಆಗಿ ಬಂದಿತ್ತು ಅವತ್ತಿನ ಪರ್ಸೆಂಟೇಜಿಗೂ ಇವತ್ತು ಹೊಸ ಮಾನ್ಯತೆಯನ್ನು ಪಡಿತಕ್ಕಂಥದ್ದಿತ್ತು, ಅದಕ್ಕೆ ಇನ್ನೂ ಹೆಚ್ಚಿಗೆ ಇತ್ತು, ಯಾವುದೋ ಕಮ್ಮಿ ಮಾಡಿಲ್ಲ. ಹಾಗಾದರೆ ಯಾಕೆ ಜನರನ್ನು ಸುಳ್ಳು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ತಾರೆ ಅನ್ನೋಂಥದ್ದನ್ನು ಸ್ಪಷ್ಟೀಕರಣ ಕೊಡಬೇಕು. ಜನರಿಗೆ ನಾವೇನೋ ಹೇಳಿಬಿಟ್ಟು ಜನರ ಅಪಹಾಸ್ಯ ಮಾಡೋಕ್ಕೆ ಹೋಗುವಂಥದ್ದಾಗಲಿ, ಜನರಿಗೆ ಮಿಸ್ಗೈಡ್ ಮಾಡುವಂಥದ್ದು ಮಾಡೋಕ್ಕೆ ಹೋದರೆ ಇವತ್ತು ಮಾಧ್ಯಮನೂ ಐತಿ, ಎಲ್ಲ ರೀತಿಯಾದಂಥ ಅಂಕಿಅಂಶಗಳಿದ್ದಾವೆ. ಅಂಕಿಅಂಶಗಳನ್ನು ಇಟ್ಕೊಂಡು ನಾವು ಮಾತಾಡಿದಂಥ ಸಂದರ್ಭದಲ್ಲಿ, ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂತಲ್ಲ ಇವತ್ತು ಕಾಂಗ್ರೆಸ್
ಕಾಂಗ್ರೆಸ್ಸಿಗೆ ಒಂದು ಹೆದರಿಕೆ ಇದೆ, ಮಹಿಳಾ ಮೀಸಲಾತಿಯನ್ನು ಬಂದು ನಮಗೇನು ಪ್ರಾಬ್ಲಮ್ಪ ಅನ್ನುವಂಥದ್ದನ್ನು ಸಮಸ್ಯೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಮಹಿಳಾ ವಿರೋಧಿ ಯಾರು ಇದ್ದರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನರೇಂದ್ರ ಮೋದಿ ಅವರು ಜಾದೂಗಾರ ಅಂತೇಳಿ ಅವರ ಟೀಕೆ. ನೋಡಿ, ಈ ಜಾದೂಗಾರ ಮಾಡುವಂಥದ್ದೆಲ್ಲ ನಿಮ್ಮ ಕೈಯಾಗ ಆಗಲಾರ್ದನ್ನು ಇವತ್ತು ನರೇಂದ್ರ ಮೋದಿಯವರು 2014ರಿಂದ ಇವತ್ತು 2026ರವರೆಗೆ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಗಮನಿಸಿದರೆ ಯಾವ ರೀತಿ ಜಾದೂ ಮಾಡ್ಯಾರ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಾರಲ್ಲ, ಚಾಣಕ್ಯ ಇದ್ರ ಸದ್ಯಕ್ಕೆ ಏನು ಅನ್ನೋಂತಕ್ಕಂಥದ್ದನ್ನು ಅವರೇ ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಇವತ್ತು ನೀವು ಆರ್ಟಿಕಲ್ 370 ಕಾಶ್ಮೀರದಿಂದ ತೆಗೆದಾಕಿದ್ರೆ ದೇಶದಲ್ಲಿ ರಕ್ತದ ನದಿ ಹರಿತೈತೆ ಅಂದ್ರೆ ಏನು ಆಯಿತಾ? ಅದನ್ನ ಯಾರು ತೊಗೊಂಡ್ರೆ ನಿರ್ಣಯ ಹೆಂಗಂದ್ರೆ ಈಗ ಹೇಳ್ರಲ್ಲ, ಅದನ್ನು ನಾವು ಹಿಂದೆ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿರ್ಬೇಕಾರೆ ಅದನ್ನು ಹೇಳ್ರಿ ನೀವು ಏನು ಮಾಡಿದ್ವಿ ಅಂತೇಳಿ. ಈ ರೀತಿ ತ್ರಿಬಲ್ ತಲಾಕ್ ನಮ್ದಿತ್ತು ಹಾಗಾದ್ರೆ ಇದು. ಇವತ್ತು ದೇಶದಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರಿಗೂ ಒಂದು ಸಮಾನತೆ ಸಿಗಬೇಕು, ಒಳ್ಳೇದಾಗಬೇಕು ಅನ್ನೋ ತ್ರಿಬಲ್ ತಲಾಕ್ ತೊಗೊಂಡಿದ್ವಿ, ಆರ್ಟಿಕಲ್ 370 ತೊಗೊಂಡಿದ್ವಿ, ಅಯೋಧ್ಯೆ ರಾಮ ಮಂದಿರ ತೊಗೊಂಡಿದ್ವಿ. ಯಾವಾಗ ಜನಸಂಘ ಸ್ಥಾಪನೆ ಆಗಿತ್ತು ಅವತ್ತಿಂದ ನಾವು ಏನು ಕಮಿಟ್ಮೆಂಟ್ ಮಾಡಿದ್ವಿ ಆ ಕಮಿಟ್ಮೆಂಟಿಗೆ ನಮ್ಮ ಬದ್ಧತೆ ಐತಿ. ಅದರಲ್ಲಿ ದೇರ್ ಇಸ್ ನೋ ಎನಿ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಂದರೆ ಮುಖವಾಡ ಈಗ ಬಯಲಾಗ್ತಾ ಇದೆ ನೋಡಿ, 100% ಕಾಂಗ್ರೆಸ್ಸಿನ ಮುಖವಾಡ ಇವತ್ತು ಕಳಚಿಬಿತ್ತು. ನಿನ್ನೆ ಯಾವಾಗ ಅವರು ಮಹಿಳಾ ಬಿಲ್ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿ ಗಠಬಂಧನ ಏನು ವಿರೋಧವನ್ನು ವ್ಯಕ್ತ ಮಾಡಿದಾರೆ, ಅವ್ರದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ದೇಶದ ಮಹಿಳೆಯರು ಕೊಟ್ಟರೆ, ನಾವು ಇನ್ನು ಮ್ಯಾಗ ನಿಮ್ಮ ವಿರೋಧಿಗಳು ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಕಾಂಗ್ರೆಸ್ ಏನು ಅಗೇನೆಸ್ಟ್ ಮಾಡಿ ಹೋಟ್ ಹಾಕಿದ್ದಾರೆ ಅದರಿಂದ ಭಾಳ ಸ್ಪಷ್ಟವಾಗಿದೆ ಇವತ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ಮಹೇಶ್ ನೈನ್ಕ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.